ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ GDP ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರು ಹೇಳಿದ್ದಾರೆ. ರಾಜ್ಯದ ಸರಾಸರಿ ಹೋಲಿಸಿದಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ GDP ತಲಾ ಆದಾಯ ತುಂಬಾ ಕಡಿಮೆ ಇದೆ. ಇದನ್ನು ವೃದ್ಧಿಸಲು ಕೃಷಿ, ಕೈಗಾರಿಕೆ, ಪ್ರವಾಸೋದ್ಯಮ, ಜವಳಿ ಕ್ಷೇತ್ರದಲ್ಲಿ ಪ್ರದೇಶಕ್ಕೆ ಪ್ರತ್ಯೇಕ ನೀತಿ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಪ್ರತ್ಯೇಕ ನೀತಿ ರೂಪಿಸಿ ಜಾರಿಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಐವನಶಾಹಿ ಅತಿಥಿ ಗೃಹದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬೆಂಗಳೂರು ದಾಚೆ ಎರಡನೇ ಮತ್ತು ಮೂರನೇ ಹಂತದ ನಗರಗಳು ಬೆಳವಣಿಗೆ ಹೊಂದಿದಲ್ಲಿ ಮಾತ್ರ ಪ್ರಾದೇಶಿಕ ಅಸಮಾನತೆ ನೀಗಲಿದೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಅಡಿಯಲ್ಲಿ ಹೆಚ್ಚಿನ ಹೂಡಿಕೆಗೆ ಪ್ರಯತ್ನಿಸಲಾಗುವುದು. ಕೈಗಾರಿಕೋದ್ಯಮಿಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು. ರಾಜ್ಯದ GDPಗೆ ಕಲ್ಯಾಣ ಕರ್ನಾಟಕದ ಕೊಡುಗೆ ಹೆಚ್ಚಿಸುವ ಗುರಿಯೊಂದಿಗೆ ವಿವಿಧ ವಲಯಗಳಲ್ಲಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದ ಮಂಡಳಿಯಲ್ಲಿ ಯೋಜನೆ, ನೀತಿ ಮತ್ತು ದತ್ತಾಂಶ ವಿಶ್ಲೇಷಣಾ ವಿಭಾಗ ತೆರೆದು ಮುಂದಿನ 5 ವರ್ಷಕ್ಕೆ 2026ರಿಂದ 31ರವರೆಗಿನ ಕ್ರಿಯಾ ಯೋಜನೆ ರೂಪಿಸಲಾಗುವುದು ಎಂದರು. ಮಂಡಳಿಯ ಸಭೆಯಲ್ಲಿ 2026-27ನೇ ಸಾಲಿಗೆ ಹಂಚಿಕೆ ಮಾಡಿದ 5,000 ಕೋಟಿ ರೂಪಾಯಿ ಮೊತ್ತಕ್ಕೆ ಕ್ರಿಯಾ ಯೋಜನೆ ರೂಪಿಸಲು ಮಂಡಳಿ ಒಮ್ಮತದ ನಿರ್ಧಾರ ತೆಗೆದುಕೊಂಡಿದೆ. ಆಯವ್ಯಯದಲ್ಲಿ ಘೋಷಿಸಿದ ಯೋಜನೆಗಳಿಗೆ ಆಯಾ ಇಲಾಖೆಯ ಅನುದಾನದ ಜೊತೆಗೆ ಹೆಚ್ಚುವರಿಯಾಗಿ ಮಂಡಳಿ ಅನುದಾನ ನೀಡಲಾಗುವುದು. ಆರೋಗ್ಯ ಶಿಕ್ಷಣ ಆವಿಷ್ಕಾರ, ಕಲ್ಯಾಣ ಪಥ, ವಸತಿ ನಿಲಯ ಯೋಜನೆಗಳಿಗೆ ಈ ವರ್ಷವೂ ಸಹ ಅನುದಾನ ನೀಡಲಾಗುವುದು ಎಂದ ಅವರು ಉದ್ಯೋಗ ಮತ್ತು ಉದ್ಯೋಗಾಧಾರಿತ ಕೌಶಲ್ಯ ಹೆಚ್ಚಿಸಲು ಸೇಡಂ, ಜೇವರ್ಗಿ, ಸಿಂಧನೂರು, ರಾಯಚೂರಿನಲ್ಲಿ ತಲಾ 73 ಕೋಟಿ ರೂಪಾಯಿ ವೆಚ್ಚದಲ್ಲಿ GTTC ಸ್ಥಾಪನೆ ಮಾಡಲಾಗುವುದು ಎಂದರು. ಕಳೆದ ವರ್ಷ ಕಲಬುರಗಿ, ಯಾದಗಿರಿಯಲ್ಲಿ ಇಂಡಸ್ಟ್ರಿ ಹಬ್ ಸ್ಥಾಪನೆಗೆ ಅನುದಾನ ಮೀಸಲಿಡಲಾಗಿತ್ತು. ಅದೇ ರೀತಿ ಈ ವರ್ಷ ರಾಯಚೂರು, ಕೊಪ್ಪಳದಲ್ಲಿ ಕೈಗಾರಿಕೆ ಹಬ್ ಸ್ಥಾಪನೆಗೆ ಒತ್ತು ನೀಡಲಾಗುತ್ತಿದೆ. ಸರ್ಕಾರ ರಾಜ್ಯದ ಇತರೆ ನಿಗಮಕ್ಕೆ ಬಸ್ ನೀಡುತ್ತದೆ. ಆದರೆ KKRTC ನಿಗಮಕ್ಕೆ KKRDB ಮಂಡಳಿಯಿಂದ ಬಸ್ ಖರೀದಿ ಮಾಡಿಕೊಳ್ಳಲು ನಿರ್ದೇಶನ ನೀಡುತ್ತದೆ. ಹೀಗಾದರೆ ಮೀಸಲಾತಿ ಎಲ್ಲಿ ಸಿಕ್ಕಂತಾಗುತ್ತದೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅಜಯ್ ಸಿಂಗ್ ಅವರು, ಸರ್ಕಾರ ಇತರೆ ನಿಗಮಕ್ಕೆ ನೀಡಿದಂತೆ KKRTC ಸಂಸ್ಥೆಗೆ ಬಸ್ ನೀಡಿದಲ್ಲಿ ಮಾತ್ರ ಹೆಚ್ಚುವರಿ ಬಸ್ ಒದಗಿಸಲು ಮಂಡಳಿ ಸಿದ್ಧವಿದೆ. ಒಂದು ವೇಳೆ ಸರ್ಕಾರ KKRTCಗೆ ಬಸ್ ನೀಡದಿದ್ದಲ್ಲಿ ಮಂಡಳಿಯಿಂದಲೂ ಅನುದಾನ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. KP ಶಾಲೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೊಂದಿಗೆ ಚರ್ಚಿಸಿದ್ದೇನೆ. DPR ಕಾರ್ಯ ನಡೆಯುತ್ತಿದೆ. SSLC ಫಲಿತಾಂಶ ಸುಧಾರಣೆ ಕುರಿತು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಗಿದೆ. ಕಳೆದ 2024-25 ವರ್ಷಕ್ಕೆ ಹೋಲಿಸಿದರೆ 2025-26ನೇ ವರ್ಷದ ಫಲಿತಾಂಶದಲ್ಲಿ ಶೇಕಡಾವಾರು ಪ್ರಮಾಣ ಹೆಚ್ಚಳವಾಗಿದೆ. ಪ್ರೊಫೆಸರ್ ಛಾಯಾ ದೇಗಾಂವ್ಕರ್ ಅವರು ವಿವರವಾಗಿ ಮಾಹಿತಿ ನೀಡಿದ್ದಾರೆ. ಪ್ರಾದೇಶಿಕ ಅಸಮಾನತೆ ನಿವಾರಣೆ ನಿಟ್ಟಿನಲ್ಲಿ ಇತ್ತೀಚೆಗೆ ಆರ್ಥಿಕ ತಜ್ಞ ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯು ಸಹ ತನ್ನ ವರದಿ ನೀಡಿದ್ದು, ಮುಂದಿನ 5 ವರ್ಷದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ತಲಾ 12,000 ಕೋಟಿ ರೂಪಾಯಿ, ನೀರಾವರಿಗೆ 10,000 ಕೋಟಿ ರೂಪಾಯಿ, ಕೃಷಿಗೆ 2,000 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟಾರೆ ವಿವಿಧ ವಲಯಗಳಲ್ಲಿ ಒಟ್ಟು 43,914 ಕೋಟಿ ರೂಪಾಯಿ ಹಣ ಪ್ರದೇಶಕ್ಕೆ ವಿನಿಯೋಗಿಸಲು ವರದಿ ನೀಡಿದ್ದಾರೆ. ಅದರಂತೆ ಕಳೆದ ವರ್ಷ ನೀರಾವರಿ ಕ್ಷೇತ್ರಕ್ಕೆ 200 ಕೋಟಿ ರೂಪಾಯಿ ಖರ್ಚು ಮಾಡಿ ಅಂತರ್ಜಲ ಹೆಚ್ಚಿಸುವ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಎಂದರು. ಕಳೆದ 2023-24ರಿಂದ 25-26ನೇ ಸಾಲಿನ ಅಂತ್ಯದವರೆಗೆ ಸುಮಾರು 9,500 ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡಲಾಗಿದೆ. ಪ್ರಸಕ್ತ 2026-27ನೇ ಸಾಲಿಗೆ ರಾಜ್ಯ ಸರ್ಕಾರದಿಂದ ಹಂಚಿಕೆಯಾದ 5,000 ಕೋಟಿ ರೂಪಾಯಿ ಅನುದಾನ ಇದೇ ವರ್ಷದಲ್ಲಿ ಖರ್ಚು ಮಾಡಿ ಅಭಿವೃದ್ಧಿಯಲ್ಲಿ ಹೊಸ ಕ್ರಾಂತಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ಡಾಕ್ಟರ್ ಅಜಯ್ ಸಿಂಗ್ ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಂಡಳಿಯ ಕಾರ್ಯದರ್ಶಿ ನಳಿನ್ ಅತುಲ್ ಸಹ ಉಪಸ್ಥಿತರಿದ್ದರು. ನಮ್ಮ
ಇಲಾಖೆಯ ಸಚಿವರು ಡಿ ಸುಧಾಕರ್ ಅವರು ನಮ್ಮನ್ನು ಅಗಲಿದ್ದಾರೆ. ಈ ಮೀಟಿಂಗ್ 12ನೇ ತಾರೀಕಿಗೆ ಆಗಬೇಕಾಗಿತ್ತು, ಅವರನ್ನು ಅಗಲಿದ್ದಾರೆ. ಅವರು ಒಬ್ಬ ಮುತ್ಸದ್ದಿ ರಾಜಕಾರಣಿ, ಸುಮಾರು 4 ಬಾರಿ ಶಾಸಕರಾಗಿ, ವಿವಿಧ ಖಾತೆಯ ಸಚಿವರಾಗಿ, ಕೊನೆಯದಾಗಿ ನಮ್ಮ ಈ ಒಂದು ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕ ಈ ಒಂದು ಪ್ಲ್ಯಾನಿಂಗ್ ಮಿನಿಸ್ಟರ್ ಆಗಿ ನಮ್ಮ ಇಲಾಖೆಗೂ ಅವರಲ್ಲೇ ಬರ್ತದೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಒಂದು ಶೋಕಾಚರಣೆಯನ್ನು ಮಾಡಿ ಇದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಸರ್ಕಾರ, ನಾನು ಪದೇ ಪದೇ ತಮಗೆ ಹೇಳಬೇಕಾಗ್ತದೆ, ನಮ್ಮದು ಸರ್ಕಾರ ನುಡಿದಂತೆ ನಡೆದಿರುವಂತಹ ಒಂದು ಸರ್ಕಾರ. ಯಾಕಂದರೆ ನಾವು ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದರೆ ಮತ್ತೆ ಕೊಟ್ಟಿದ್ದೀವಿ. ಮೊದಲು 3,000 ಕೋಟಿ ಕೊಟ್ಟಿದ್ದೀವಿ, 5,000 ಕೋಟಿ ಕೊಟ್ಟಿದ್ದೀವಿ, ಮತ್ತೆ 5,000 ಕೋಟಿ ಕೊಟ್ಟಿದ್ದೀವಿ. 13,000 ಕೋಟಿ ಕೊಟ್ಟ ನಂತರ ಈ ಬಾರಿ ಇನ್ನು 5,000 ಕೋಟಿ ಅಂದರೆ ಸುಮಾರು 18,000 ಕೋಟಿ ನಾಳೆ ನಾಡಿದ್ರಲ್ಲಿ 3 ವರ್ಷ ಪೂರ್ಣಗೊಳ್ತದೆ ನಮ್ಮ ಸರ್ಕಾರದ್ದು. ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಎಲ್ಲರೂ ಸೇರಿ ನಾಳೆ ತುಮಕೂರಲ್ಲಿರ್ತಕ್ಕಂಥ ಕಾರ್ಯಕ್ರಮ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಸಚಿವರು ನಾವೆಲ್ಲರೂ ಕೂಡ ಅಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಈ ಒಂದು ಕಳೆದ 3 ವರ್ಷದಲ್ಲಿ ನಮ್ಮ ಮೇಲೆ ಏನು ಅಪಾದನೆ ಇತ್ತು, ಅದು ನಾವು 1,000 ಕೋಟಿ ಖರ್ಚು ಮಾಡಲ್ಲ ಅಂತ ಈ ಬಾರಿ 2,009 ಕೋಟಿ 31 ಮಾರ್ಚ್ 2024 ಮಾಡಿದ್ವಿ. 2025 ಮಾರ್ಚ್ 31 3,158 ಕೋಟಿ ಖರ್ಚು ಮಾಡಿದ್ದೀವಿ. ಈ ವರ್ಷ 31 ಮಾರ್ಚ್ ತನಕ ಸುಮಾರು 4,137 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ 5,000 ಕೋಟಿ ನಮ್ಮ ಸರ್ಕಾರ ವತಿಯಿಂದ ಏನು ಬಂದಿದೆ ಅದು ಖಂಡಿತವಾಗಿ ಈ ಒಂದು ಭಾಗದ ಒಂದು ಅಭಿವೃದ್ಧಿಗಾಗಿ ಖರ್ಚು ಮಾಡ್ತಾ ಇದೀವಿ. ಅದರಲ್ಲಿ ಏನೂ ಸಂಶಯನೇ ಇಲ್ಲ. ಆ ಒಂದು ನಮ್ಮ ಮೇಲೆ ಯಾವಾಗಲೂ ಅಪಾದನೆ ಇರ್ತಿತ್ತು. ಭಾಳಷ್ಟು ಜನ ಏನು ನಾವು ಎಷ್ಟು ಕೊಟ್ಟರು ಹಣ ಖರ್ಚಾಗಲ್ಲ ಅಂತ ಇತ್ತು. ಇವತ್ತು ನಳಿನ್ ಅತುಲ್ ಅವರು, ಕಾರ್ಯದರ್ಶಿಯವರು, ಅವರು ಕೂಡ ಹೆಚ್ಚಿನ ಒಂದು ವೇಗವಾಗಿ ಇರ್ತಕ್ಕಂಥ ಮತ್ತು ಸರಳೀಕರಣವನ್ನು ಮಾಡಿ ಆ ಬಿಲ್ಸಲ್ಲಿ ಇರ್ತಕ್ಕಂಥ ನಾವು ಸುಮಾರು 4,137 ಕೋಟಿಯನ್ನು ಕೂಡ ಖರ್ಚು ಮಾಡಿದ್ವಿ. ಅದು ನೋಡಿದ್ರೆ ಕಳೆದ 3 ವರ್ಷದಲ್ಲಿ ಸುಮಾರು 9,304 ಕೋಟಿ, ಮತ್ತು ಈ ಒಂದು 1.5 ತಿಂಗಳಲ್ಲಿ ಇನ್ನು 147 ಕೋಟಿ, 174 ಅಲ್ಲ, 180 ಕೋಟಿಯನ್ನು ನಾವು ಖರ್ಚು ಮಾಡಿದ್ದೀವಿ. ಅಂದರೆ ಸುಮಾರು 9,500 ಕೋಟಿ ಈ ಒಂದು ಸರ್ಕಾರ ಬಂದ ನಂತರ ಖರ್ಚು ಆಗಿದೆ. ಮತ್ತು ನಾವು ಡಾಕ್ಟರ್ ನಂಜುಂಡಪ್ಪ ವರದಿ ಹಾಗೂ ಪ್ರೊಫೆಸರ್ ಗೋವಿಂದರಾವ್ ಅವರ ಒಂದು ಸಮಿತಿ, ಅವರು ಏನೋ ಒಂದು ಪ್ರಪೋಸಲನ್ನು ನಮಗೇನು ಕೊಟ್ಟಿದ್ದಾರೆ, ತಾವು ಎಜುಕೇಷನ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು, ಅದ್ರ ಜೊತೆಯಾಗಿ ಆರೋಗ್ಯಕ್ಕೂ ನಾವು ಕೊಡಬೇಕು. ಅದು ಮುಂದೆ ಬರ್ತಕ್ಕಂಥ ಇದರಲ್ಲಿ ಹೇಳ್ತೀನಿ. ಅದರಲ್ಲೂ ಕೂಡ ನಾವು ಈ ಬಾರಿಯೂ ಕೂಡ ಅಕ್ಷರಾವಿಷ್ಕಾರ ಯೋಜನೆ ನಾವು ಮಾಡ್ತಾ ಇದ್ದೀವಿ. ಇದು ನಿರಂತರವಾದ ಈ ಒಂದು 5 ವರ್ಷದಲ್ಲಿ ಮೊದಲು 2 ವರ್ಷ ನಾವು ಮಾಡಿದ್ದೀವಿ. ಅಕ್ಷರಾವಿಷ್ಕಾರ ಯೋಜನೆಯಲ್ಲಿ 25% ಹಣ ನಾವು ಕಡ್ಡಾಯವಾಗಿ ಮೈಕ್ರೋದಲ್ಲಿ ಖರ್ಚು ಮಾಡಬೇಕಂತ ಮಾಡಿದ್ದೀವಿ. ಇವತ್ತು ಅಕ್ಷರಾವಿಷ್ಕಾರ ಮತ್ತು ಆರೋಗ್ಯಾವಿಷ್ಕಾರ ಯೋಜನೆ ಅಡಿಯಲ್ಲಿ, ಮೈಕ್ರೋ ಮತ್ತು ಮ್ಯಾಕ್ರೋ ಅಡಿಯಲ್ಲಿ ತಾವು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ನ್ಯೂಟ್ರಿಷನ್ ಮತ್ತು ಅಂಗನವಾಡಿಗೆ ಇದು ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅಂತ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮಾರ್ಚ್ 6ನೇ ತಾರೀಕಿಗೆ ಅಧಿವೇಶನದಲ್ಲಿ ಅವ್ರು ಹೇಳ್ತಕ್ಕಂಥ ಬಜೆಟ್ ಭಾಷಣದಲ್ಲಿ ಹೇಳ್ತಕ್ಕಂಥ ಒಂದು ಮಾತು, ಹೇಳ್ತಕ್ಕಂಥ ಒಂದು ವಿಷಯವನ್ನು ಏನು ಘೋಷಣೆ ಮಾಡಿದ್ದಾರೆ ಅದನ್ನು ನಮ್ಮ ಬೋರ್ಡಲ್ಲೂ ಕೂಡ ನಾವು ಮಾಡಿದ್ದೀವಿ. ಅದರ ಜೊತೆಯಾಗಿ ಹೆಚ್ಚಿನ ಒಂದು ಅನುದಾನ ಇವತ್ತು ಏನು ನಾವು ಈ ಮುಂದುವರ್ತಕ್ಕಂಥ ಕಾಪಿ ಕೊಡ್ತೀವಿ ಎಲ್ಲ ಬ್ರೀಫ್ ಅಂತ ತಮಗೆಲ್ಲರಿಗೆ ಒಂದು ಕಾಪಿ, ನಮ್ಮಲ್ಲಿ ಇರ್ತಕ್ಕಂಥ ಒಂದೊಂದು ಕಾಪಿ ಕೊಡ್ತೀವಿ. ಅದು ಯೋಜನೆಗಳು, ಈ ಒಂದು KP ಶಾಲೆಗಳು ನಾವೇನು ಮಾಡ್ತಾ ಇದ್ದೀವಿ ಅದನ್ನು ಕೂಡ ಸುಮಾರು 1,151 ಶಾಲೆಗಳು ಆಗಬೇಕು ಅಂತ ಪ್ರೊಫೆಸರ್ ಗೋವಿಂದರಾವ್ ಅವರು ಮತ್ತು ಡಾಕ್ಟರ್ ಛಾಯಾ ದೇವಗಂಕರ್ ಅವರು ಹೇಳಿದ್ದು. ಆ ಒಂದು ಹಾದಿಯಲ್ಲಿ 294 ಶಾಲೆಗಳಿಗೆ DPR ಎಲ್ಲ ಕೂಡ ರೆಡಿಯಾಗಿ ಒಂದು ಪ್ರಯತ್ನ ಮಾಡ್ತಾಯಿದ್ದೆ. ನನಗೆ ಗೊತ್ತಿದೆ ತಮ್ಮೆಲ್ಲರ ಒಂದು ವಿಚಾರಗಳು ಏನಿದೆ ಅಂತ. ಅದನ್ನು ಕೂಡ
ನಾವು ಒಂದು ಹಾದಿಯಲ್ಲಿ ಓವರ್ನೈಟ್ ಮಾಡ್ತಾ ಇದ್ದೀವಿ. ಎಲ್ಲರಿಗೆ ಒಂದು ಕಾಪಿನೂ ಕೂಡ ಕೊಡಬೇಕು. ಮತ್ತು ಅದೇ ಒಂದು ಆರೋಗ್ಯ ವಿಷಯಕಾರದಲ್ಲಿ 873 ಕೋಟಿಯಲ್ಲಿ 319 ಕೋಟಿ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಏನು ಕೊಡಬೇಕಾಗಿತ್ತು, ಈಗ ಕೇವಲ 68 ಕೋಟಿ ಬಾಕಿ ಇದೆ. 68 ಕೋಟಿ ಕೊಟ್ಟರೆ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು, ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾದಗಿರಲ್ಲಾಗಲಿ ಏನೇನು ಅವಶ್ಯಕತೆ ಇದೆ ಅದನ್ನು ಕೂಡ ಈ ಬಾರಿ ತಗೊಂಡು ಹೆಚ್ಚಿನ ಒಂದು ಅನುದಾನ ನಾವು ಈ ಬಾರಿಯೂ ಕೂಡ ನಾವು ಇಟ್ಟಿದ್ದೀವಿ. ಯಾಕಂದರೆ ಇವಾಗ ಆರೋಗ್ಯ ಅಂದರೆ ಕೇವಲ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಅಷ್ಟೇ ಅಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟು ದಿನೇಶ್ ಗುಂಡ್ರಾವ್ ಅವರು ಇರ್ತಕ್ಕಂಥ ಸಚಿವರು, ಅದ್ರ ಜೊತೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಅದನ್ನು ಕೂಡ ನಾವು ತೊಗೊಂಡಿದ್ದೀವಿ. ಮತ್ತು ಉದ್ಯೋಗಕ್ಕಾಗಿ ಹೆಚ್ಚಿನ ಒಂದು ಒತ್ತು ನೀಡ್ತಾ ಇದ್ದೀವಿ. ಯಾಕಂದರೆ ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫೇಸ್ಡ್ ಇನ್ ಅವರ್ ಕಂಟ್ರಿ ಆ್ಯಸ್ ವೆಲ್ ಆಸ್ ಇನ್ ಕರ್ನಾಟಕ ಅಂತ ಇರ್ತಕ್ಕಂಥ ಒಂದು ಸಮಸ್ಯೆ ಏನಿದೆ, ನಾವು ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂಥ ಒಂದು ಸುಮಾರು ಒಂದು 120 ಕೋಟಿ ವೆಚ್ಚದಲ್ಲಿ ಹಾಗೂ ತಡಕಲಲ್ಲಿ ಇರ್ತಕ್ಕಂಥ 120 ಕೋಟಿ, ಅದರ ಜೊತೆಯಾಗಿ ಸೇಡಂ, ಜೇವರ್ಗಿ, ಸಿಂಧನೂರು, ರಾಯಚೂರು ಅಲ್ಲೂ ಕೂಡ ಸುಮಾರು 73 ಕೋಟಿ ತಲಾ 73 ಕೋಟಿ ವೆಚ್ಚ ನಾವು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಮ್ಮ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವೂ ಕೂಡ ಈ ವರ್ಷವೂ ಕೂಡ ನಾವು ತಗೊಂಡಿದ್ದೀವಿ. ಅದೇ ಒಂದು ರೀತಿಯಿಂದ ನಮ್ಮ 2026ರ ಆಗಸ್ಟ್ 21ರಿಂದ 23ರವರೆಗೆ ವಿಶೇಷ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಅವರು ಮಾಹಿತಿ ನೀಡಿದ್ದಾರೆ. ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು 2026ರ ಆಗಸ್ಟ್ 21, 22 ಹಾಗೂ 23ರಂದು ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಂಡಿದ್ದು, ಈ ಕುರಿತು ಮಾಹಿತಿ ನೀಡಲು ಕಲಬುರಗಿಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ನವಲೆ ಅವರು ಮೇ 19ರ ಮಂಗಳವಾರದಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿನ ಎಡಿಆರ್ ಕಟ್ಟಡದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇಂದು ಪತ್ರಿಕಾಗೋಷ್ಠಿಯನ್ನ ಕರೆದ ಉದ್ದೇಶ ಏನಂತಂದ್ರೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಭಾರತದ ಸರ್ವೋಚ್ಚ ನ್ಯಾಯಾಲಯ ದಿನಾಂಕ 21, 22, 23 ಆಗಸ್ಟ್ 2026ರಂದು ವಿಶೇಷ ಲೋಕ್ ಅದಾಲತ್ಗಳು ಅನ್ನುವಂಥದ್ದನ್ನ ನಡೆಸಲಿದೆ. ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂತಹ ಕೆಲವು ಪ್ರಕರಣಗಳನ್ನ ವಿಶೇಷ ಲೋಕ್ ಅದಾಲತ್ ಮೂಲಕ ಪ್ರಕರಣಗಳನ್ನ ಇತ್ಯರ್ಥ ಮಾಡಬೇಕು ಅನ್ನುವಂತಹ ದಿಶೆಯಲ್ಲಿ ಈ ಒಂದು ವಿಶೇಷ ಲೋಕ್ ಅದಾಲತ್ ಆಗಸ್ಟ್ನಲ್ಲಿ ಮಾಡಬೇಕೆಂದು ತೀರ್ಮಾನಿಸಿದ್ದಾರೆ. ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರ್ತಕ್ಕಂತಹ ಪ್ರಕರಣಗಳು ಇಡೀ ದೇಶಾದ್ಯಂತ ನ್ಯಾಯಾಲಯಗಳಿಂದ ಕಕ್ಷಿದಾರರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರುತ್ತಾರೆ. ಆ ನ್ಯಾಯಾಲಯಗಳ ಕಕ್ಷಿದಾರರು ಇಲ್ಲಿ ಇರ್ತಕ್ಕಂಥ ಕಲಬುರಗಿಯಲ್ಲಿ ಇರ್ತಕ್ಕಂತಹ ಪ್ರಕರಣಗಳನ್ನ ಇಲ್ಲಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದವರು, ಸುಪ್ರೀಂ ಕೋರ್ಟ್ಗೆ ಹೋದವರು ಆ ಪ್ರಕರಣಗಳನ್ನ ರಾಜಿ ಮಾಡಿಕೊಳ್ಳಲು ನಮಗೆ ಒಂದು ಪಟ್ಟಿಯನ್ನ ಸುಪ್ರೀಂ ಕೋರ್ಟ್ನವರು ಕಳಿಸಿದ್ದಾರೆ. ಈಗ ಸುಮಾರು 200 ಕೇಸ್ಗಳಿರ್ತಕ್ಕಂಥ ಒಂದು ಪಟ್ಟಿಯನ್ನ, ಅಂದ್ರೆ ಕೇಸ್ಗಳನ್ನ ಗುರುತಿಸಿ ನಮಗೆ ಕಳಿಸಿಕೊಟ್ಟಿದ್ದಾರೆ. ಆ ಪ್ರಕರಣಗಳಲ್ಲಿ ನಾವು ಪಕ್ಷಗಾರರಿಗೆ, ಅದು ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಪಕ್ಷಗಾರರವರು, ಆದರೆ ಮೂಲ ಪ್ರಕರಣ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರತ್ತೆ. ಆ ಮೂಲ ಪ್ರಕರಣ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುತ್ತೆ, ಮತ್ತೆ ಪಕ್ಷಗಾರರು ಇಲ್ಲೇ ಇರ್ತಾರೆ. ಕೆಲವೊಂದು ಪಕ್ಷಗಾರರು ಕಲಬುರಗಿಯಿಂದ ಬೇರೆ ಜಿಲ್ಲೆ, ಬೇರೆ ರಾಜ್ಯದಲ್ಲಿಯೂ ವಾಸವಾಗಿರಬಹುದು. ಅಂಥವರನ್ನು ಸಹ ನಾವು ಸಂಪರ್ಕ ಮಾಡಿ ಅವರನ್ನ ಕರೆತಂದು ರಾಜಿಗೆ ಸಂಧಾನ ಮಾಡುವಂತಹ ಪ್ರಕ್ರಿಯೆಯನ್ನ ಜಿಲ್ಲಾ ಕಾನೂನು ಸೇವೆ ಮಾಡಬೇಕು ಅಂತ ಒಂದು ನಿರ್ದೇಶನ ನೀಡಲಾಗಿದೆ. ಆ ನಿಟ್ಟಿನಲ್ಲಿ ನಾವು ತಯಾರಿಯನ್ನ ನಡೆಸಿ ಈಗಾಗಲೇ ಈ ಸುಪ್ರೀಂ ಕೋರ್ಟ್ನವರು ರಾಜಿಗಾಗಿ ಗುರುತಿಸಿ ಕಳಿಸಿದಂತಹ ಎಲ್ಲ ಪ್ರಕರಣಗಳಲ್ಲಿ ನೋಟಿಸ್ ಅನ್ನ ಪಕ್ಷಗಾರರಿಗೆ ನೀಡ್ತಿದ್ದೇವೆ. ಸಾಕಷ್ಟು ಪಕ್ಷಗಾರರು ಕಲಬುರಗಿ ಜಿಲ್ಲೆ, ಈ ಶಹರ ಮತ್ತು ತಾಲೂಕಿನವರಾಗಿರ್ತಾರೆ. ಕೆಲವೊಂದು ಪ್ರಕರಣಗಳಲ್ಲಿ ಪಕ್ಷಗಾರರು ಬೇರೆ ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ. ಅವರಿಗೂ ಸಹ ನಾವು ನೋಟಿಸ್ ಅನ್ನ ಕರೆದು ರೀಕನ್ಸಿಲೇಷನ್ ಅಂದ್ರೆ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಲು ಕೇಳ್ತೇವೆ. ಅವರು ಮುಂದುವರೆದಿದ್ದೇ ಆದಲ್ಲಿ ಅದು ಲೋಕ ಅದಾಲತ್ನ ಸಂಧಾನದಲ್ಲಿ ಅವರನ್ನ ಭಾಗವಹಿಸಲು ಕೇಳಿಕೊಂಡು
ನಂತರ ಯಶಸ್ವಿ ಆದ ನಂತರ ಅದು ಒಂದು ಅಗ್ರಿಮೆಂಟ್ ಮಾಡಿ ಒಪ್ಪಂದ ಪತ್ರವನ್ನ ನಾವು ಸುಪ್ರೀಂ ಕೋರ್ಟ್ಗೆ ವಾಪಸ್ ಕಳಿಸ್ಬೇಕಾಗತ್ತೆ. ಈ ಪ್ರಕ್ರಿಯೆಯನ್ನ ಅನುಸರಿಸಿ ರಾಜಿ ಸಂಧಾನ ಮಾಡಲಾಗ್ತದೆ. ಅದಕ್ಕೆ ಕಕ್ಷಿದಾರರು ಯಾರು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸನ್ನ ಹೊಂದಿರ್ತಾರೆ ಆ ಕಕ್ಷಿದಾರರಿಗೂ ಎಲ್ಲರೂ ಈ ಭಾಗವಹಿಸಬೇಕು ಈ ಸಂಧಾನ ಕಾರ್ಯ ಪ್ರಕ್ರಿಯೆಯಲ್ಲಿ ಅಂತ ತಮ್ಮ ಮೂಲಕ ಅವರನ್ನ ಕೇಳ್ಕೊತೀವಿ. ಅದೇ ರೀತಿ ಯಾರ ಕೇಸು ಇದರಲ್ಲಿ ಗುರುತು ಆಗಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇರತ್ತೆ, ಈಗ ಸುಪ್ರೀಂ ಕೋರ್ಟ್ನವರು ಆ ಕೇಸನ್ನ ಗುರುತಿಸಿಲ್ಲ, ಆದ್ರೆ ಪಕ್ಷಗಾರರು ನಂದು ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿದೆ ಅದನ್ನ ಗುರುತಿಸ್ಬೇಕು, ನಾನು ಅದನ್ನ ರಾಜಿಗೆ ಭಾಗವಹಿಸಕ್ಕೆ ಇಚ್ಛೆ ಪಡ್ತೀನಿ ಅಂತ ಯಾವುದಾದ್ರೂ ಒಬ್ಬ ಕಕ್ಷಿದಾರ ಬಂದ್ರೆ ಅದಕ್ಕೂ ಸಹ ಅಲ್ಲಿ ಅವಕಾಶ ಕೊಡಲಾಗ್ತಿದೆ. ಡಾಕ್ಟರ್ ಅಂಬೇಡ್ಕರ್ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಕಲಬುರಗಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಸಮಾರೋಪ ಸಮಾರಂಭ ಮತ್ತು ವಿಭಾಗ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭ ಜರುಗಿತು. ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಕಲಬುರಗಿ ಡಾಕ್ಟರ್ ಅಂಬೇಡ್ಕರ್ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಕಲಬುರಗಿ 2025-26ನೇ ಸಾಲಿನ ಡಾಕ್ಟರ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಸಮಾರೋಪ ಸಮಾರಂಭ ಮತ್ತು ವಿಭಾಗ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನೆ ಸಮಾರಂಭವು ದಿನಾಂಕ 19 ಮೇ 2026ರಂದು ಬೆಳಗ್ಗೆ 10:30 ಗಂಟೆಗೆ ಪ್ರಬುದ್ಧ ಸೆಮಿನಾರ್ ಹಾಲ್ನಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ನಿವೃತ್ತ ಮುಖ್ಯ ಇಂಜಿನಿಯರ್ ಮಲ್ಲಿಕಾರ್ಜುನ್ ಬಳತೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕೆಪಿಇ ಸಂಸ್ಥೆ ಕಲಬುರಗಿಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಶೀಲವಂತ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕೆಪಿಇ ಸಂಸ್ಥೆ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ಆಯುಷ್ಮಾನ್ ಶಾಂತಪ್ಪ ಸೂರನ್ ವಹಿಸಿದ್ದರು. ಡಾಕ್ಟರ್ ವಸಂತನಾಶಿ ಸ್ವಾಗತಿಸಿದರು. ಡಾಕ್ಟರ್ ಸುದರ್ಶನ್ ಮದನ್ಕರ್ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಸಂಯೋಜಕರಾದ ಡಾಕ್ಟರ್ ಗಾಂಧೀಜಿ ಮೊಳಕೆರೆ, ಐಕ್ಯುಎಸ್ಸಿ ಘಟಕದ ಸಂಯೋಜಕರಾದ ಡಾಕ್ಟರ್ ಸಿದ್ಧಾರ್ಥ ಮದನ್ಕರ್ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಸಿದ್ದಪ್ಪ ಎಂ ಕಾಂತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಾಕ್ಟರ್ ಅಂಬೇಡ್ಕರ್ ವಿಚಾರ ವೇದಿಕೆ ನಮ್ಮ ಕಾಲೇಜಿನಲ್ಲಿ ಪ್ರಾರಂಭ 1995ರಲ್ಲಿ ಪ್ರಾರಂಭಗೊಂಡಿದೆ. ಅಂದಿನ ಪ್ರಾಂಶುಪಾಲರಾಗಿರುವ ಇವತ್ತಿನ ಆಡಳಿತ ಅಧಿಕಾರಿಗಳಾಗಿರುವ ಡಾಕ್ಟರ್ ಚಂದ್ರಶೇಖರ್ ಶೀಲವಂತ್ ಸರ್ ಅವರ ಒಂದು ನೇತೃತ್ವದಲ್ಲಿ ಪ್ರಾರಂಭಗೊಂಡು ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ, ಬುದ್ಧರ, ಬಸವಣ್ಣನವರ ವಿಚಾರಗಳನ್ನು ಉಣಬಡಿಸುತ್ತಾ ಇದ್ವಿ. ಇಡೀ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಉಪನ್ಯಾಸವನ್ನು ಏರ್ಪಡಿಸುವುದರ ಮೂಲಕ, ಉದ್ಘಾಟನೆಯ ಮೂಲಕ ನಾಡಿನ ಅನೇಕ ವಿದ್ವಾಂಸರನ್ನು ಬರಮಾಡಿಕೊಳ್ಳುತ್ತವೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ವಿದ್ವಾಂಸರು ನಮ್ಮ ಕಾಲೇಜಿಗೆ ಬಂದು ಹೋಗಿರುವ ಖ್ಯಾತಿ ಇದೆ. ಅವರೆಲ್ಲರ ವಿಚಾರಗಳಿಂದ ನಮ್ಮ ಕಾಲೇಜಿನಲ್ಲಿ ಇವತ್ತು ಸರಿಸುಮಾರು 30 ವರ್ಷಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಬಾಬಾ ಸಾಹೇಬರ ವಿಚಾರಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಾ ಅಲ್ಲಿ ಅವರವರ ಕಾಲೇಜಿನಲ್ಲಿ ಅಂಬೇಡ್ಕರ್ ವಿಚಾರ ವೇದಿಕೆ ಎನ್ನುವ ಫೋರಂ ಪ್ರಾರಂಭಿಸಿ ಅಲ್ಲಿ ಬಾಬಾ ಸಾಹೇಬರ ವಿಚಾರಗಳನ್ನು ಉಣಬಡಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇದರ ಉದ್ದೇಶ ಇಷ್ಟೇ, ಬಾಬಾ ಸಾಹೇಬರು ಇವತ್ತು ನಾವೆಲ್ಲರಿಗೂ ಪ್ರಸ್ತುತ. 1995ರಲ್ಲಿ ಈ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ವೇಳೆಯಲ್ಲಿ ಎಲ್ಲ ಉಪನ್ಯಾಸಕರ ಒಂದು ಜೊತೆಗೂಡಿ ನಾನು ಅಂಬೇಡ್ಕರ್ ವಿಚಾರ ವೇದಿಕೆ ಅಂತಕ್ಕಂಥ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಿ ಒಂದು ಸಂಸ್ಕೃತಿತವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಾವಿಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಜನರ ಹತ್ತಿರ ತೆಗೆದುಕೊಂಡು ಹೋಗಬೇಕು, ಅವರ ತತ್ವಗಳನ್ನು ಪ್ರಚಾರ ಮಾಡಬೇಕು. ಅಂಬೇಡ್ಕರ್ ಅವರು ಯಾರ ದಲಿತ ಮತ್ತು ಆರ್ಥಿಕವಾಗಿ ಹಿಂದುಳಿತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥದ್ದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳಲಿಕ್ಕೆ ಈ ಒಂದು ವೇದಿಕೆಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೀವಿ. ನಾವು ಮೊನ್ನೆ ತಾನೇ ಏಪ್ರಿಲ್ 14ರಂದು 135ರ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡಿದೆವು. ನಾವಷ್ಟೇ ಅಲ್ಲ, ಅವರ ಒಂದು ವ್ಯಕ್ತಿತ್ವವನ್ನು, ಅವರ ಸಾಹಸಮಯವಾಗಿರ್ತಕ್ಕಂಥ ಜೀವನವನ್ನು
ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಒಳ್ಳೆಯ ಸದೃಢವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ನೋಡಿಕೊಂಡು ಪ್ರಪಂಚದ 192 ದೇಶದಲ್ಲಿ ಇವತ್ತೇನಪ್ಪ ಅಂದ್ರೆ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಂತ ಒಂದು ವ್ಯಕ್ತಿ ಈ ಪ್ರಪಂಚಕ್ಕೆ ಬಹಳ ಅಪರೂಪ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಬರೀ ಅವ್ರು ಹೇಳಿದ್ರು ಅದು ಆಯ್ತು ಇದು ಆಯ್ತು ಕಥೆ ಆಗ್ತದೆ. ಬಟ್ ಅವ್ರ ವಿಚಾರಗಳನ್ನ ನಾವು ಮುಂದಿನ ಪೀಳಿಗೆಗೆ ಯಾವ ರೀತಿ ನಾವು ಕರೆದೊಯ್ಯಬೇಕು. ನಾವು ಚಿಕ್ಕವರಿದ್ದಾಗನೇ, ನಾವು ಶಾಲೆಗೆ ಹೋಗುವಾಗನೇ ಬರೀ ನಮಗೆಲ್ಲ ಕೂಗಿ ಹೇಳ್ತಿದ್ರು, ಬಾಬಾ ಸಾಹೇಬ್ ಕೋನ ದಲಿತಂಕ ರಾಜ ಅಂತ ನಮ್ಗೆ ಪಾಠ ಹೇಳ್ತಿದ್ರು. ಹೇಳೋ ತಾತ್ಪರ್ಯ ಆಗಿನ ಕಾಲದಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಅವರು ಕೂಡ ಎಷ್ಟು ಶ್ರಮ ಪಟ್ಟಿದ್ದಾರೆ ನಾವು ಕೂಡ ನೋಡಿದ್ದೀವಿ. ನಮ್ಮಲ್ಲಿದ್ದರು ಟಿ ಶ್ಯಾಮಸುಂದರ್ ಸಾಹೇಬ್ ಭಾಳ ಅವರು ಬಾಬಾ ಸಾಹೇಬರ ಕಾಲಮಿತಿಯಲ್ಲಿ ಇದ್ದವರು. ಅವರು ಶ್ಯಾಮಸುಂದರ್ ಸಾಹೇಬ್ರವ್ರ ಬಗ್ಗೆ ಭಾಳ ಭಾಳ ಗಂಭೀರವಾಗಿ ಮಾತಾಡೋರು. ಅವರು ಆಂಧ್ರ ಪ್ರದೇಶದವರಾದರೂ ಕೂಡ ಹೆಚ್ಚಿನ ಒಂದು ಅಂಶ ಮಹಾರಾಷ್ಟ್ರದಲ್ಲಿ ಕಳೆದಿದ್ದು. ಅವ್ರ ತಂದೆಯವರು ನಾಂದೇಡದಲ್ಲಿ. ಹೀಗಾಗಿ ಈ ಒಂದು ಭಾಗದಲ್ಲಿ ಕೂಡ ಬಾಬಾ ಸಾಹೇಬರ ಒಂದು ಪ್ರಚಾರ ಬರಬೇಕಾದ್ರೆ ಶ್ಯಾಮಸುಂದರ್ ಸಾಹೇಬರೇ ಕಾರಣ. ಕಲಬುರಗಿ ನಗರದ ಎಂಜಿ ರಸ್ತೆಯ ಕಾಮಗಾರಿಯು ಸಂಪೂರ್ಣ ಕಳಪೆ ಮಟ್ಟದಿಂದ ಮಾಡಿರುವ ಕಾರಣ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಲಬುರಗಿ ನಗರದಲ್ಲಿ ಅಂದಾಜು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದಿರುವ ಎಂಜಿ ರಸ್ತೆಯ ಕಾಮಗಾರಿಯು ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಮಾಡಿರುವ ಕಾರಣ ಗುತ್ತಿಗೆದಾರರ ವಿರುದ್ಧ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಮೊದಲಿಗೆ ಕಲಬುರಗಿಯ ನೂತನ ಜಿಲ್ಲಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡಿರುವ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಅವರಿಗೆ ಜೈ ಕರವೇ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಚಿನ್ ಫರತಾಬಾದ್ ಅವರು ಪೇಠ ತೊಡಿಸಿ ಶಾಲು ಹೊದಿಸಿ ಕನ್ನಡದ ಬಾವುಟವನ್ನ ಹಾಕುವ ಮೂಲಕ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಿ ಗೌರವಿಸಿದರು. ನಂತರ ಮನವಿ ಪತ್ರವನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜೈ ಕರವೇ ರಾಜ್ಯಾಧ್ಯಕ್ಷರಾದ ಸಚಿನ್ ಫರತಾಬಾದ್, ಸುರೇಶ್ ಹನಗುಡಿ, ಅಕ್ಷಯ್, ಗುಡ್ಡು ಸಿಂಗ್, ಅಣವೀರ್ ಪಾಟೀಲ್, ಶಿವಕುಮಾರ್ ಯಾದವ್, ಪಿಂಟು ಜಮಾದಾರ್, ಹುಲಿಕಂಠ, ಮಲ್ಲು, ದರ್ಶನ್, ಶ್ರೀಮಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿ ನಗರಕ್ಕೆ ನೂತನ ಆಯುಕ್ತರಿಗೆ ಇವತ್ತು ನಾವು ಒಂದು ಸನ್ಮಾನ ಮೂಲಕ ಮಾಡಕ್ಕೆ ಬಂದಿದ್ದೇವೆ. ಅದೇ ರೀತಿಯಾಗಿ ಮತ್ತೆ ಒಂದು ನಮ್ಮ ಏನು ಒಂದು ಬೇಡಿಕೆ ಇತ್ತು, ಆ ಬೇಡಿಕೆಗೆ ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೇವೆ. ಆ ಮನವಿ ಪತ್ರ ಕೊಡೋ ಉದ್ದೇಶ ಏನಂತಂದ್ರೆ, ಕಲಬುರಗಿ ನಗರದಲ್ಲಿ ಏನು ಎಂಜಿ ರಸ್ತೆ ಇದೆ, ಎಂಜಿ ರಸ್ತೆಯಲ್ಲಿ 3 ಕೋಟಿ ವೆಚ್ಚದಲ್ಲಿ ಒಂದು ಕಾಮಗಾರಿ ರಸ್ತೆ ಕಾಮಗಾರಿ ನಡೆದಿದೆ. ಆದ್ರೆ ಅದು ಕಳಪೆ ಮಟ್ಟದ ಕಾಮಗಾರಿ ನಡೆದಿದೆ ಅಂತ ಅಲ್ಲಿ ಕಂಡು ಬರ್ತಾ ಇದೆ. ಅಲ್ಲಿನ ಸಾರ್ವಜನಿಕರು ಸುಮಾರವಾಗಿ ನಮಗೆ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದಾರೆ. ಆ ಕಾಮಗಾರಿಗೆ ಕೆಲಸ ಕರೆಕ್ಟ್ ಆಗ್ತಾ ಇಲ್ಲ, ಅಲ್ಲಿ ಯಾವುದೇ ರೀತಿಯಿಂದ ಮಾಲ್ ಮೀಟರ್ ಆಗ್ತಾ ಇಲ್ಲ, ಕಂಕರ್ ಹಾಕ್ತಾ ಇಲ್ಲ, ರೋಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ನಾಲಿ ಮ್ಯಾಗೆ ರಸ್ತೆ ಮಾಡ್ತಾ ಇದ್ದಾರೆ ತಳಗೆ. ಈ ರೀತಿ ಬಹಳ ಸುಮಾರು ಕಾಂಟ್ರಾಕ್ಟರ್ ಬಹಳ ಅಲ್ಲಿ ಕಳಪೆ ಮಟ್ಟದ ಕಾಮಗಾರಿ ನಡೆಸಿದ್ದಾರೆ. ಅದಕ್ಕೆ ಅವ್ರಿಗೆ ಕೂಡಲೇ ಅವರಿಗೆ ಲೈಸೆನ್ಸ್ ರದ್ದು ಮಾಡಬೇಕು, ಅವ್ರ ಮೇಲೆ ಇನ್ಕ್ವೈರಿ ಆಗಬೇಕು. ಯಾವ ಇಲಾಖೆಯಲ್ಲಿ ನಡೀತಿದೆ ಆ ಇಲಾಖೆಗೆ ಅಧಿಕಾರಿಗಳಿಗೆ ಕರೆಸಿ ಅಲ್ಲಿ ಸಂಪೂರ್ಣವಾಗಿ, ಯಾಕಂತಂದ್ರೆ 3 ಕೋಟಿ ವೆಚ್ಚದಲ್ಲಿ ಒಂದು ಕಾಮಗಾರಿ ನಡೀತಿದೆ. ಆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಗುಣಮಟ್ಟದ ಕಾಮಗಾರಿ ಮಾಡಬೇಕು, ರಸ್ತೆ ಮಾಡಬೇಕು ಅಂತಂದು ಒಂದು ಬೇಡಿಕೆ ಇದ್ದಾರೆ. ಇವತ್ತು ನಾವೇನು ಹೊಸದಾಗಿ ಬಂದಿರುವಂತಹ ಜಿಲ್ಲಾಧಿಕಾರಿಗೆ ಭೇಟಿ ನೀಡಿದಾಗ ಜಿಲ್ಲಾಧಿಕಾರಿ ಸಂಘಟನೆದವರಿಗೆ ಒಳ್ಳೆ ರೀತಿಯಿಂದ ಸ್ವಾಗತವನ್ನು ಮಾಡಿ ಒಳ್ಳೆ ರೀತಿಯಿಂದ ನಮಗೆ ಮಾತಾಡಕ್ಕೆ ಮತ್ತು ನಾವು ಕಲಬುರಗಿ ನಗರದ ಸಮಸ್ಯೆಗಳು ಏನಿದೆ ಅಂತಂದು ನೇರವಾಗಿ ನಮಗೆ ಕೇಳುವ ಮೂಲಕ ನಾವು ಕಲಬುರಗಿ ನಗರದಲ್ಲಿ ಏನ್ ಸಮಸ್ಯೆ ಇದೆ, ಇವತ್ತು ರಂಗಮಂದಿರದ ಸಮಸ್ಯೆ ಇರ್ಬೋದು, ಕಾಮಗಾರಿ ರಸ್ತೆ ಇರ್ಬೋದು, ಮತ್ತು ಏನು ಸುಮಾರು ಕಲಬುರಗಿ ನಗರದಲ್ಲಿರುವಂತಹ ಏನು ಕಾಂಟ್ರಾಕ್ಟರ್ ಮಾಡ್ತಿರುವಂತಹ ಏನು ಭ್ರಷ್ಟಾಚಾರ ಇರ್ಬೋದು, ಅಧಿಕಾರಿಗಳ ಭ್ರಷ್ಟಾಚಾರ ಇರ್ಬೋದು, ಸುಮಾರು ಕಲಬುರಗಿ ನಗರದಲ್ಲಿ ಏನೇನು ಕಾಮಗಾರಿ ಏನು ಕಳಪೆ ಮಟ್ಟ ಕಾಮಗಾರಿ ನಡೆದಿದೆ ಮತ್ತು ಏನೇನು ಕಲಬುರಗಿ ನಗರದಲ್ಲಿ ಕೆಲಸ ಬೇಕಾಗಿದೆ ಅನ್ನೋದಂಥದ್ದು ಎಲ್ಲ ಅವರಿಗೆ ವಿವರವಾಗಿ ಅವ್ರ ಜೊತೆಯನ್ನು ಕುಂತಿ ಚರ್ಚೆಯನ್ನು ಮಾಡಿ, ಮತ್ತೆ ನಾನು ಹೇಳ್ತೇನೆ, ಇಷ್ಟು ದಿನ ನಾವು ಹೋರಾಟ ಮಾಡ್ಕೊತಾ ಬಂದಿದ್ದೇವೆ. ಇಂಥ ಜಿಲ್ಲಾಧಿಕಾರಿಗೆ ನಾವು ಎಲ್ಲೂ ನೋಡಿಲ್ಲ. ಯಾಕಂದ್ರೆ ಜಿಲ್ಲಾಧಿಕಾರಿನೇ ಖುದ್ದು ನಮಗೆ ಒಳಗೆ ಕರೆದಿ ನಮಗ್ ಜೊತೆ ಚರ್ಚೆ ಮಾಡಿ, ನಾವು ಒಂದು ಸನ್ಮಾನಕ್ಕೆ ಹೋದಾಗ, ಒಂದು ಮನವಿಗೆ ಹೋದಾಗ ನಮಗೆ ಅವ್ರು ಒಳಗ್ ಕರೆದಿ ಕಲಬುರಗಿ ನಗರದಲ್ಲಿ ಸಮಸ್ಯೆ ಕೇಳಿ ನಮಗೆ ಅವರು ನಿಮ್ಮ ಹೆಸರೇನು, ನೀವೇನ್ ಕೆಲಸ ಮಾಡ್ತೀರಿ, ಏನಿಲ್ಲ, ಯಾವ ರೀತಿ ಹೋರಾಟ ಮಾಡ್ತೀರಿ ಅಂತ ಎಲ್ಲಾ ಕೇಳಂತ ಏಕೈಕ ಜಿಲ್ಲಾಧಿಕಾರಿ ಅಂತಂದ್ರೆ ನಮಗೆ ಜಿಲ್ಲಾಧಿಕಾರಿಗೆ ನಾವು ಭೇಟಿಯಾಗಿದೆ. ಇವತ್ತು ಒಳ್ಳೆ ಬಹಳ ಖುಷಿ ಆಯ್ತು. ಇವತ್ತು ಇವರು ನಮಗೆ ಅನಿಸ್ತಾ ಇದೆ ಕಲಬುರಗಿ ನಗರ ಹೀಗೆ ನಮಗೆ ಕಲಬುರಗಿ ನಗರದ ಅಭಿವೃದ್ಧಿ ಕಂಡುತ್ತದೆ
ಅಭಿವೃದ್ಧಿ ಆಗ್ತದೆ. ಮುಂದಿನ ದಿನದಲ್ಲಿ 2ನೇ ಬೆಂಗಳೂರು ಆಗೋದು ತಪ್ಪಲ್ಲ ಅಂತ ಅನ್ನೋದಂಥದ್ದು ಮೂಲಕ ನನಗೆ ಗೊತ್ತಿದೆ. ಇವರು ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಾರೆ ಅನ್ನೋದಂಥದ್ದು ಭಾವನೆ ಇದೆ. ಯಾಕಂತಂದ್ರೆ ಎಲ್ಲರ ಸಾರ್ವಜನಿಕರ ಭಾವನೆ, ರೈತರು ಇರ್ಬೋದು, ಹೋರಾಟಗಾರರು ಇರ್ಬೋದು, ದಲಿತ ಸಂಘಟನೆ, ವಿದ್ಯಾರ್ಥಿಗಳು ಇರ್ಬೋದು, ಎಲ್ಲರ ಸಮಸ್ಯೆಯನ್ನು ಸಾಬರು ಕೇಳ್ತಾ ಇದ್ದಾರೆ. ಎಲ್ಲರಿಗೆ ಕೇಳಿ ಅವರಿಗೆ ಮಾರ್ಗ ಮತ್ತು ಅವರಿಗೆ ಕೆಲಸ ನೀಡುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಆರೋಗ್ಯ, ಸಂಪತ್ತು ಎಲ್ಲ ಅವರಿಗೆ ದೇವರು ನೀಡಲಿ ಮತ್ತು ಎಲ್ಲಾ ಸಾರ್ವಜನಿಕರು ಅವರು ಶಕ್ತಿಯಾಗಿ ಕಲಬುರಗಿ ನಗರದಲ್ಲಿ ಅವರಿಗೆ ಒಳ್ಳೆ ಸೇವೆ ಮಾಡಲು ಅವರಿಗೆ ನಾವೆಲ್ಲರೂ ಜೊತೆಯಾಗಿ ಬೆಂಬಲ ಕೊಡೋಣ ಅಂತಂದು ಹೇಳಿ ಇವತ್ತೇನು ಮನವಿ ಕೊಟ್ಟಿದ್ದೇನೆ. ಅದ್ರ ಬಗ್ಗೆ ಅವ್ರು ಆಕ್ಷನ್ ತಗೋತೀನಿ ಅಂದ್ರೆ ಅವರು ಅದ್ರ ಬಗ್ಗೆ ಮಾಹಿತಿ ತಗೊಂಡು ಈ ಜಿಲ್ಲಾಧಿಕಾರಿಗೆ ಮತ್ತು ಪ್ರಾಣಿ ಸಂಗ್ರಹಾಲಯ ಏನು ಇವತ್ತು ಕಲಬುರಗಿ ನಗರದಲ್ಲಿ ಹೊಸ ಪ್ರಾಣಿ ಸಂಗ್ರಹಾಲಯ ಆಗಿದೆ. ಆ ಪ್ರಾಣಿ ಸಂಗ್ರಹಾಲಯದಲ್ಲಿ ಕುಟುಂಬದವರು ಹೋಗ್ತಾರೆ, ಫ್ಯಾಮಿಲಿದವರು ಹೋಗ್ತಾರೆ. ಅದಕ್ಕೆ ಅಲ್ಲಿ ಎಲ್ಲಾ ಲವರ್ಸ್ ಗಳಿಗೆ ಏನು ಜೋಡಿಗಳಿರ್ತವೆ, ಲವರ್ಸ್ ಹೋಗ್ತಾರೆ. ಅಲ್ಲಿ ಹೋಗಿ ಎಲ್ಲಾ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕೂಡರ್ಲಿಂದ ಕುಟುಂಬಗಳಿಗೆ ತೊಂದರೆ ಆಗ್ತದೆ, ಅಲ್ಲಿ ಮುಜುಗರೆ ಆಗ್ತದೆ. ಅದಕ್ಕೆ ರೀತಿಯಿಂದ ಅಂತವ್ರಿಗೆ ಯಾರಿಗೂ ಒಳಗೆ ಬಿಡಬೇಡಿ. ಅವ್ರು ಯಾರು ಒಳಗೆ ಲವರ್ಸ್ ಹೋದ್ರು ಅವ್ರು ಕಾಮನ ಯಾವ ರೀತಿ ಹೋಗಿ ಸರಳವಾಗಿ ಕುಂತು ಬರ್ಬೇಕು. ಆದ್ರೆ ಅಲ್ಲಿ ಇಲ್ಲಿ ಕೂಡೋದಿಲ್ಲಿ ಅಸಭ್ಯವಾಗಿ ಅಲ್ಲಿ ಆ ಗಾರ್ಡನ್ ದಲ್ಲಿ ಕೆಲಸ ಮಾಡಬಾರ್ದು. ಮತ್ತು ಅಲ್ಲಿ ಏನು ಹೊಸದು ಏನು ಪ್ರಾಣಿ ಸಂಗ್ರಹಾಲಯ ಮಾಡಿದ್ರೆ ಯಾವ್ದು ರೀತಿಯಿಂದ ಸ್ವಚ್ಛತೆ ಇಡಬೇಕು, ಅಲ್ಲಿ ಎಲ್ಲೂ ಹೊಲಸು ಮಾಡಬಾರ್ದು, ಕಾಪಾಡ್ಕೊಂಡು ಹೋಗ್ಬೇಕು. ಎಲ್ಲಾ ಪ್ರಾಣಿಗಳಿದೆ, ಎಲ್ಲಾ ಪ್ರಾಣಿಗಳು ತಂದಿದ್ದಾರೆ ಕಲಬುರಗಿ ನಗರದಲ್ಲಿ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೂ ನಾನು ಜಿಲ್ಲೆ ಉಸ್ತುವಾರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ. ಅವರು ಪ್ರಾಣಿ ಸಂಗ್ರಹಾಲಯ ಮಾಡಿದ್ದಾರೆ. ಅದಕ್ಕೆ ಕಾಪಾಡಂಗ ಹೋದಂತ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು. ಅಲ್ಲಿ ಯಾವ್ದೇ ರೀತಿಯಿಂದ ಲವರ್ಗಳು ಬರೋದಿರ್ಲಿ, ಅಲ್ಲಿ ಯಾವ್ದೇ ರೀತಿ ಹೊಸಲು ಬೇರೆ ಬೇರೆ ಚಟುವಟಿಕೆಗಳು ಆಗಬಾರ್ದು ಅಂತಂದು ನಾನು ಟಿವಿ ಮೂಲಕ ವಿನಂತಿ ಮಾಡ್ತೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿಯ ಜೇವರ್ಗಿ ರಸ್ತೆಯಲ್ಲಿ ಇರುವ ಶ್ರೀ ತಪೋನಿಧಿ ಸಾಂಬ ಶಿವಯೋಗೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀರುದ್ರ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಂಬ ಸೇನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕಲಬುರಗಿಯ ಜೇವರ್ಗಿ ರಸ್ತೆಯಲ್ಲಿ ಇರುವ ಶ್ರೀ ತಪೋನಿಧಿ ಸಾಂಬ ಶಿವಯೋಗೀಶ್ವರರ ಸಂಸ್ಥಾನ ಹಿರೇಮಠದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀರುದ್ರ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಂಬ ಸೇನೆ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಶರಣಗೌಡ ಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾಮ್ರಾಟ್, ಶಿವಾಕ್ಷಿ ಬಿಯು, ಶಿವರುದ್ರಯ್ಯ ಮಠಪತಿ, ಕಲ್ಯಾಣಿ ತಾನಾಳೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ರುದ್ರಪಟ್ಟಣ ಅಂತ ಹೇಳಿ, ಈ ರುದ್ರಪಟ್ಟಣ ಮಾಡೋದ್ರಿಂದ ಏನೇನಾಗ್ತದೆ ಅಂತ ಹೇಳಿ ಸವಿಸ್ತಾರವಾಗಿ ತಂಗಿಯವರ ಹೆಚ್ಚವರು ಹೇಳ್ತಾರೆ ಅವರು. ಯಾಕಂತಂದ್ರೆ ಈ ಒಂದು ದಿನಮಾನದಲ್ಲಿ ಬಹಳ ಸ್ಟ್ರೆಸ್ ಅದ, ಬಹಳ ಜನರಿಗೆ ಮಾನಸಿಕ ಏನಂತಂದ್ರೆ ಬಹಳ ಒತ್ತಡ ಅದ. ಹಿಂಗಾಗಿ ಬಹಳ ಜನ ಕುಟುಂಬಗಳೇನಪ್ಪ ಅಂದ್ರೆ ಕಲಹ ಆಗಲಿ, ಕುಟುಂಬ ಏನಪ್ಪ ಸಿಟ್ಟು ಬಂದ್ಕೇಸಿ ಈ ಥರ ಆತ್ಮಹತ್ಯೆ ಮಾಡ್ಕೊಂಡು ಭಾಳ ಮಾಡ್ಲಿಕ್ಕಂತಾವ. ಹಾಗಾಗಿ ಲೋಕ ಕಲ್ಯಾಣಕ್ಕಾಗಿ ಮಠಗಳು ಏನು ಕೆಲಸ ಮಾಡಬೇಕು ಅಂತಂದ್ರೆ ಜನರಿಗೆ ಶಾಂತಿ ಬೋಧನೆ ಮಾಡೋದು, ಆಧ್ಯಾತ್ಮಿಕ ಬೋಧನೆ ಮಾಡೋಂಥ ಕಾರ್ಯ ಪ್ರತಿಯೊಂದು ಹಂತದಲ್ಲಿ ಮಾಡಬೇಕಾಗ್ಯದ. ಈ ನಿಟ್ಟಿನಾಗ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರ ನೇತೃತ್ವದಲ್ಲಿ ಹಾಗೆ ಸಾಂಬ ಸೇನರ ನೇತೃತ್ವದಲ್ಲಿ ಏನು ಜವರ್ಗಿ ರೋಡ್ ಏನು ಹೋಗ್ತೀವಲ್ಲ, ಅಲ್ಲಿ ಒಂದು ಸಲಗರ ಮಠ ಅದ, ಸಾಂಬ ಶಿವಯೋಗಿ ಶಿವಾಚಾರ್ಯರ ಮಠ ಕೇಸರಿ ಬೆಟ್ಟದ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳು, ಜಪ ತಪ ಪ್ರತಿಯೊಂದು ಹಂತದಲ್ಲಿ. ಯಾಕಂದ್ರೆ ಬಹಳ ಜನ ಹೇಳ್ತಾರೆ ಬರೀ ಹೆಣ್ಮಕ್ಳಿಗೆ ಯಾವುದೇ ರೀತಿ ರುದ್ರ ಬೋಧನೆ ಮಾಡೋದಿಲ್ಲ ಹಂಗಿಂಗ ಅಂತ ಹೇಳ್ತಿರ್ತಾರೆ. ಅದರಲ್ಲಿ ಹಂಗಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ರುದ್ರ ಬೋಧನೆ ಮಾಡೋದಾಗ್ಲಿ, ಸಂಗೀತ ಕಾರ್ಯಕ್ರಮ, ಜಪ ತಪ ಒಂದು 10 ದಿನದ ಶಿಬಿರ ಅದ. ಯಾಕಂದ್ರೆ ಈಗ ಬಹಳ ಕಡೆ ಅಂದ್ರೆ ಇವು ನಡೀತಾ ಇಲ್ಲ. ಈ ನಡೆದ್ರಿಂದನೇ ಒಂದು ಆಚಾರ ವಿಚಾರ ಸಂಸ್ಕಾರ ಇರ್ತದೆ. ಯಾಕಂತಂದ್ರೆ ಬಹಳ ಕಡೆ ನಾವು ನೋಡ್ತಿರ್ತೀವಿ, ಮಕ್ಕಳ ಮತ್ತು ತಂದೆ ತಾಯಿಗಳ ಬಾಂಧವ್ಯ ಇಲ್ಲ, ಅಣ್ಣ ತಮ್ಮದ ನಡುವೆ ಜಗಳವ, ಮನೆಯಲ್ಲಿ ಅತ್ತೆ ಸೊಸೆಂದ್ರ ಜಗಳವ, ಅವ್ರು ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಕೋಬೇಕನ್ನೋದೇ ಬಹಳ ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಾರೆ. ಹಂಗಾಗ್ಬಾರ್ದು ಅಂತ ಹೇಳಿ ಅವ್ರೆಲ್ಲರೂ ಕೂಡ ಒಂದು ಕೂಡ ಕುಟುಂಬದಲ್ಲೂ ಇರಬೇಕು, ವಸುದೇವ ಕುಟುಂಬಕಂ ಅಂತ ಹೆಂಗೆ ಹೇಳ್ತೀವಲ್ಲ ಅದೇ ರೀತಿಯಲ್ಲಿ ನಾವು ಎಲ್ಲರೂ ಕೂಡ ಸದ್ಭಾವದಿಂದ ಇರಬೇಕು ಅನ್ನೋ ನಿಟ್ಟಿನಾಗ ಬಹಳ ಒಂದು ದೊಡ್ಡ ವಿಚಾರ ಅದು. ಆ ವಿಚಾರಕ್ಕಾಗಿ ಎಲ್ಲರೂ ಕೂಡ ಜಾತಿ ಮತ ಭೇದವನ್ನು ಬಿಟ್ಟು ಎಲ್ಲರೂ ಕೂಡ
ಈ ಒಂದು ರುದ್ರ ಪ್ರಕಟಣೆ ಮಾಡುವಂಥ ಒಂದು ಶಿಬಿರಕ್ಕೆ ಬರಬೇಕು ಅಂತ ಹೇಳಿ ಬಹಳ ಉತ್ತಮವಾಗಿ ನಮ್ಮ ದ್ವಿತೀಯ ಸಾಂಬಶಿವೇಶ್ವರು ಒಂದು ಯೋಜನೆ ಮಾಡಿರ್ತಾರೆ. ಹಾಗಾಗಿ ಯಾವುದೇ ವಿಶೇಷ ಶುಲ್ಕ ಏನೂ ಇರಲ್ಲ. ಅಲ್ಲಿ ನ್ಯಾಚುರಲ್ ಊಟದ ವ್ಯವಸ್ಥೆ ಇರ್ತದೆ, ಅಲ್ಲಿ ಒಳ್ಳೆಯ ನೈಸರ್ಗಿಕ ವ್ಯವಸ್ಥೆ ಸರಿಯಾಗಿರ್ತದೆ. ಪ್ರತಿಯೊಂದು ಹಂತದಲ್ಲಿ ಅಲ್ಲಿ ಬಂದ್ರೆ ಒಂದು 10 ದಿನ ಪ್ರತಿಯೊಬ್ಬರು ಕೂಡ ಶಿಬಿರಕ್ಕೆ ಬಂದ್ರಂತಂದ್ರೆ 10 ದಿನ ಅಲ್ಲೇ ಇರಬೇಕು. ಅಲ್ಲೆಲ್ಲ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿರ್ತದೆ. ಜೂನ್ ತಿಂಗಳ 2ನೇ ವಾರ ಜಿಲ್ಲಾ ಮಟ್ಟದ ಶ್ರೀ ಸಿದ್ದರಾಮೇಶ್ವರ ಭೋವಿವಡ್ಡರ ಸಮುದಾಯ ಭವನದ ಲೋಕಾರ್ಪಣೆ ಸಮಾರಂಭ ಹಮ್ಮಿಕೊಂಡಿರುವ ಕುರಿತು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಜೂನ್ ತಿಂಗಳ 2ನೇ ವಾರದಲ್ಲಿ ಜಿಲ್ಲಾ ಮಟ್ಟದ ಶ್ರೀ ಸಿದ್ದರಾಮೇಶ್ವರ ಭೋವಿವಡ್ಡರ ಸಮುದಾಯ ಭವನ ಕಲಬುರಗಿಯ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಈರಣ್ಣ ರಾವೂರ್ಕರ್, ತಿಪ್ಪಣ್ಣ ಒಡೆಯರಾಜ್, ರಾಜು ಧಾಬಿಮನಿ, ನಾಗೇಂದ್ರಪ್ಪ ದೊಡ್ಡಮನಿ, ಶ್ರೀನಿವಾಸ್ ದಂಡಗುಲ್ಕರ್, ಶಹಬಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶಪ್ಪ ಅಂತಂದ್ರೆ ಕರ್ನಾಟಕ ಘನ ಸರ್ಕಾರ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಭೋವಿ ಸಮುದಾಯಕ್ಕೆ ಸುಮಾರು ವರ್ಷಗಳ ಹಿಂದಿನ ಬೇಡಿಕೆ ಇತ್ತು. ಎಲ್ಲ ಸಮುದಾಯಗಳಿಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಿದಿರಿ, ಹಲವಾರು ಸಮುದಾಯ ಭವನಗಳನ್ನು ಕೊಟ್ಟಿದ್ದೀರಿ. ಆದರೆ ಇಲ್ಲಿವರೆಗೆ ನಮಗೆ ಸ್ವತಂತ್ರ ಸಿಕ್ಕು 75 ವರ್ಷ ಆಯಿತು, ನಮ್ಗೆ ಯಾವುದೇ ಭವನದ ವ್ಯವಸ್ಥೆ ಮಾಡಲಿಲ್ಲ. ಕೇಂದ್ರ ಸ್ಥಾನದಲ್ಲಿ ಒಂದು ಆಶ್ರಯ ನಮಗೇನು ಮಾಡಿಕೊಟ್ಟಿಲ್ಲ ಅಂತೇಳಿ ಭಾಳ ದಿನಗಳಿಂದ ನಮಗೊಂದು ಕೂಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಹೋದ ಒಂದು 13-18ನೇ ಸಾಲಿನ ಅವಧಿಯಲ್ಲಿ ಇದೇ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂದಿನ ಉಸ್ತುವಾರಿ ಮಂತ್ರಿಗಳು ಮತ್ತು ಅಂದಿನ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ನಾವು 2014ರಲ್ಲಿ ಒಳ್ಳೆಯ ಒಂದು ರೀತಿಯಿಂದ ಎಲ್ಲ ಶಾಸಕರಿಗೆ ಕರೆಸಿ ಸಿದ್ದರಾಮೇಶ್ವರ ಜಯಂತಿಯನ್ನು ಜನವರಿ 14ರಂದು ಆಚರಣೆ ಮಾಡ್ತಾಯಿದ್ವಿ. ಆವಾಗ ನಮ್ಮ ಸಮಾಜದ ಕಡೆಯಿಂದ ಒಂದು ಬೇಡಿಕೆ ಇತ್ತು. ವಿಶೇಷವಾಗಿ ಏನು ಬೇಡಿಕೆ ಇತ್ತಪ್ಪ ಅಂತಂದ್ರೆ ನಮಗೊಂದು ಜಿಲ್ಲಾ ಮಟ್ಟದಾಗ ಸಮುದಾಯ ಭವನ ಮಾಡಿಕೊಡ್ರಿ, ಇಲ್ಲಿವರೆಗೆ ಯಾವುದೂ ನಮಗಾಗಿಲ್ಲ. ಏನೇ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೂ ಕೂಡ ಇವು ಅತಿ ಹೆಚ್ಚು ದುಡ್ಡು ಕೊಟ್ಟು ನಾವು ಈ ಕಾರ್ಯಕ್ರಮ ಬೇರೆ ಕಡೆ ಖಾಸಗಿ ಒಂದು ಸಮುದಾಯ ಭವನಗಳಲ್ಲಿ ಕಲ್ಯಾಣ ಮಂಟಪದಲ್ಲಿ ಆಚರಣೆ ಮಾಡ್ಲಿಕ್ಕೆ ನಮ್ಮ ಬಡ ಸಮುದಾಯಕ್ಕೆ ಭಾಳ ತೊಂದರೆ ಆಗ್ತದೆ ಅಂದಾಗ ಅಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಇರಬೇಕಾಗಿತ್ತು. ಅವ್ರಿಗೆ ಇರಲಿಲ್ಲ. ಅವರು ಇರಲಾರ್ದಾಗ ಅವ್ರ ಪರವಾಗಿ ಈಗಿರ್ತಕ್ಕಂಥ ಶಾಸಕರು ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಇದ್ದರೂ ನಾನು ಹೇಳಿದ್ದ ಸಾಕಷ್ಟು ಏನೋ ಅನಿವಾರ್ಯ ಕಾರಣಗಳಿಂದ ಪ್ರಿಯಾಂಕ ಸಾಹೇಬ್ ಬರ್ಲಿಕ್ಕಾಗಿಲ್ಲ. ಅವರು ನಿಮ್ಗೆ ಸಮಾಜಕ್ಕೆ ಒಂದು ಹೇಳಿಕೆ ಕಳಿಸ್ಯಾರ, ಅದು ಓದಿ ನಾ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತೀನಿ ಅಂಥೇಳಿ ಅಂದಾಗ ನಮ್ಮೆಲ್ಲರೂ ಹಸನ್ಮುಖಿಯಾಗಿ ಆಲಿಸಿದ್ರು. ಏನು ಹೇಳಿದ್ರಪ್ಪ ಅಂತಂದ್ರೆ ಅವರು ಎಲ್ಲ ಸಮುದಾಯಗಳಿಗೆ ಕೂಡ ನಾವು ಯಥಾವತ್ತಾಗಿ ಒಂದೊಂದು ಅವಕಾಶ ಕೊಟ್ಟಿದ್ದೀವಿ, ಸಮುದಾಯ ಭವನಗಳನ್ನು ಕೂಡ ಮಾಡಿದ್ದೀವಿ. ಅದೇ ರೀತಿ ನಿಮ್ಮ ಸಮುದಾಯಕ್ಕೆ ಕೂಡ ಒಂದು ಸಮುದಾಯ ಭವನ 3.5 ಕೋಟಿ ರೂಪಾಯಿ ಈಗಾಗಲೇ ಪ್ರಸ್ತಾವನೆ ಮಂಜೂರಾತಿ ಹಂತದಲ್ಲಿದೆ. ಅದಕ್ಕೆ ನೀವು ಯಾವುದೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸಂತೋಷದಿಂದ ನೀವು ಸುದ್ದಿ ಆಲಿಸಿ ಈ ಕಾರ್ಯಕ್ರಮವನ್ನು ನೀವು ಅತಿ ವಿಜೃಂಭಣೆ ಆಚರಿಸಿ ಮುಂದಿನ ವರ್ಷದಾಗ ಬರೋ ತನಕ ನಿಮ್ಗೆ ಅನುದಾನ ಬಿಡುಗಡೆ ಕೂಡ ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ಅವರೆಲ್ಲರ ಎದುರುಗಡೆ ಪ್ರಕಟಣೆ ಮಾಡಿದರು. ಮೇ 24ರಂದು ಕಲಬುರಗಿ ನಗರದ ರಾಜಾಪುರದ ಬುದ್ಧ ವಿಹಾರದಲ್ಲಿ ಛಲವಾದಿ ಬುದ್ಧಿಸ್ಟ್ ವಧುವರರ ಮಾಹಿತಿ ಸೇವಾ ಸಂಘ ಕಲಬುರಗಿಯ ವತಿಯಿಂದ ಬೋಧಿಸತ್ವ ಪರಮಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಛಲವಾದಿ ಬುದ್ಧಿಸ್ಟ್ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಛಲವಾದಿ ಬುದ್ಧಿಸ್ಟ್ ವಧುವರರ ಮಾಹಿತಿ ಸೇವಾ ಸಂಘ ಕಲಬುರಗಿಯ ವತಿಯಿಂದ ಬೋಧಿಸತ್ವ ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವದ ನಿಮಿತ್ತ ರಾಜ್ಯ ಮಟ್ಟದ ಛಲವಾದಿ ಬುದ್ಧಿಸ್ಟ್ ವಧುವರರ ಸಮಾವೇಶವನ್ನು ದಿನಾಂಕ 24ನೇ ಮೇ 2026ರ ರವಿವಾರದಂದು ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಕಲಬುರಗಿ ನಗರದ ರಾಜಾಪುರದ ಬುದ್ಧ ವಿಹಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಚಂದ್ರಂ ಹುಬಳಿ, ಉಪಾಧ್ಯಕ್ಷರಾದ ಶಿವಲಿಂಗಪ್ಪ ಕೆಲಕೇರಿ, ಕಾರ್ಯದರ್ಶಿಗಳಾದ ಶಂಕರ್ ಎಸ್ ಖಣಗೆ, ಖಜಾಂಚಿಗಳಾದ ರಘುನಂದನ್ ಬಿಜಾಸ್ಪುರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಸಂಘದಲ್ಲಿ ಬಂದು ಸುಮಾರು 695 ಜನ ತಮ್ಮ ಹೆಸರನ್ನು ಸಂಘದಲ್ಲಿ ನೋಂದಣಿ ಮಾಡಿಕೊಂಡಿರುತ್ತಾರೆ. ಬಹುಶಃ ಇದು ಆಗಬೇಕು ಅಂದರೆ ತಾವುಗಳ ಕಾರಣ ತಮ್ಮ ಪತ್ರಿಕೆಯಲ್ಲಿ
ವ್ಯಾಪಕವಾಗಿ ಪ್ರಚಾರ ಮಾಡಿರೋದ್ರಿಂದ ಇದು ಯಶಸ್ವಿಯಾಗಿದೆ. ಇದು ಅಲ್ಲದೆ ನಾವು ಪ್ರತಿ ವರ್ಷ ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡ್ತೀವಿ, ಇನ್ನೊಂದು ಜಿಲ್ಲಾ ಮಟ್ಟದ ಸಮಾವೇಶ ಮಾಡ್ತೀವಿ. ಇದರಿಂದ ಜನರಿಗೇನೋ ಪರಸ್ಪರ ಪರಿಚಯ ಆಗ್ತಾಯಿದೆ ಮತ್ತು ತಮ್ಮ ಮಕ್ಕಳಿಗೇನಪ್ಪ ಅಂದರೆ ಆಯ್ಕೆ ಮಾಡಲು ಅನುಕೂಲ ಆಗ್ತಾಯಿದೆ. ಕಾರಣ ಈಗ ನಾವು ದಿನಾಂಕ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಸುಮಾರು 595 ವಧುವರ ನಂಬಲ್ಲಿ ನೋಂದಣಿ ಮಾಡ್ಕೊಂಡಾರೆ. ಅವರಲ್ಲಿ ಏನಪ್ಪ ಅಂದ್ರೆ 9 ಮಂದಿ ವೈದ್ಯಕೀಯ ವರಗಳು ಮತ್ತು 12 ಮಂದಿ ವಧುಗಳು. ಹಾಗೆಯೇ ತಾಂತ್ರಿಕ ಶಿಕ್ಷಣ ಅಂದರೆ BE ಮುಗಿದವರು 65 ಮತ್ತು ವರಗಳೇನಪ್ಪ ಅಂದ್ರೆ 45. ಇವರಲ್ಲಿ ಒಟ್ಟೇನಪ್ಪ ಅಂತಂದ್ರೆ 263 ವಧುವರರು ಮದುವೆಯಾಗ್ಯಾರ. ಹೀಗೆ ನಮ್ಮ ಸಂಘ ಏನಪ್ಪ ಪ್ರತಿ ವರ್ಷ ಜನರಿಗೇನಪ್ಪ ಅಂತಂದರೆ ಅನುಕೂಲ ಮಾಡಿಕೊಡ್ತಾಯಿದೆ. ಅಲ್ಲದೆ ಏನಪ್ಪ ಅಂದರೆ 1/4/2025 10 ಜೋಡಿಗಳ ಸಾಮೂಹಿಕ ವಿವಾಹ ಏನಪ್ಪ ಅಂದರೆ ನೆರವೇರಿಸಿವಿ. ಇದರಿಂದ ಎಷ್ಟೋ ಜನ ಅನಾಥ ಮಕ್ಕಳಿಗೆ ಅನುಕೂಲ ಆಗ್ಯದ. ಮತ್ತೇನಪ್ಪ ಬಡವ ಮಕ್ಕಳಿಗೆ ಏನಪ್ಪ ಅಂದ್ರೆ ಮದುವೆ ಮಾಡೀವಿ. ಅವರಿಂದ ಯಾವುದೇ ಒಂದು ಏನಪ್ಪ ಅಂದ್ರೆ ಖರ್ಚು ತೊಗೊಳ್ಳದೆ ನಾವೇ ಸಂಘದ ಮೂಲಕ ನಾವೇ ಏನಪ್ಪ ಅಂದರೆ ಎಲ್ಲ ಖರ್ಚು ವೆಚ್ಚಗಳನ್ನು ಭರಣೆ ಮಾಡೀವಿ. ಅದಕ್ಕೆ ದಯವಿಟ್ಟು ಈ ಒಂದು ಅನುಕೂಲದಿಂದ ಈಗ ನಾವೇನಪ್ಪ ಅಂದರೆ 24/5/2026 ಮುಂಜಾನೆ 11 ಗಂಟೆಗೆ ಸಾಯಂಕಾಲ 5 ಗಂಟೆವರೆಗೆ ನಗರದ ರಾಜಾಪುರ ಬುದ್ಧ ವಿಹಾರದಲ್ಲಿ ಇನ್ನೂ ಏನಪ್ಪ ಅಂದ್ರೆ ಹೆಚ್ಚಿನ ಅನುಕೂಲ ಆಗಲಿ ಅಂಥೇಳಿ ವಧುವರ ಸಮಾವೇಶ ಇಟ್ಟಿವಿ. ಆದ ಕಾರಣ ತಾವು ದಯವಿಟ್ಟು ತಮ್ಮ ಪತ್ರಿಕೆಯಲ್ಲಿ ಹೆಚ್ಚಿನ ಪ್ರಕಟ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ, ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.